ನಮಸ್ಕಾರ. ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಧನುರ್ಮಾಸದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಹಾಗಾದರೆ ಧನುರ್ಮಾಸ ಯಾವಾಗ ಪ್ರಾರಂಭ, ಯಾವಾಗ ಮುಗಿಯುತ್ತೆ, ಈ ಮಾಸದಲ್ಲಿ ಪಾಲಿಸಬೇಕಾದ ವಿಧಿವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನುರ್ಮಾಸದಲ್ಲಿ ಮಾಡುವ ಪೂಜೆಗಳಿಗೆ ಏನೆಲ್ಲ ಫಲಗಳು ನಮಗೆ ಸಿಗುತ್ತೆ ಅಂದರೆ, ಮದುವೆಯಾಗದವರಿಗೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈ ಮಾಸದಲ್ಲಿ ವ್ರತವನ್ನು ಮಾಡಿದರೆ ಅವರಿಗೆ ಒಳ್ಳೆಯ ವಧು ವರ ಪ್ರಾಪ್ತಿಯಾಗುತ್ತೆ. ಮತ್ತು ಮಕ್ಕಳಿಲ್ಲದವರಿಗೆ ಈ ಮಾಸದಲ್ಲಿ ವ್ರತವನ್ನು ಮಾಡಿದರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ. ದಾರಿದ್ರ್ಯತೆಯಿಂದ ಕಷ್ಟಪಡುವವರಿಗೆ ಈ ವ್ರತವನ್ನು ಮಾಡೋದರಿಂದ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಮತ್ತು ಯಾರು ಭಗವಂತನನ್ನು ಪಡಿಬೇಕು, ಭಗವಂತನಲ್ಲಿ ಹತ್ತಿರ ಆಗಬೇಕು ಅಂತ ಇರ್ತಾರಲ್ಲ, ಭಗವಂತನ ನಾಮಸ್ಮರಣೆಯಲ್ಲೇ ನಾನು ಲೀನವಾಗಿಬಿಡಬೇಕು ಅಂದರೆ ಯಾರು ಇರ್ತಾರೋ ಅವರಿಗೆ ಈ ಮಾಸವು ಆಧ್ಯಾತ್ಮದ ಹತ್ತಿರಕ್ಕೆ ಕೊಂಡು ಹೋಗುತ್ತೆ. ಅಷ್ಟು ಮಹತ್ವ ಈ ಧನುರ್ಮಾಸಕ್ಕೆ ಇದೆ. ಹಾಗಾದರೆ ಒಂದು ತಿಂಗಳ ಕಾಲ ಪೂಜೆಯನ್ನು ಹೇಗೆ ಮಾಡಬೇಕು, ಧನುರ್ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದರ ಪೂರ್ತಿಯ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಮಾಡಬೇಕಾದದ್ದು, ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೆ ಮುಂಚೆನೇ ಪೂಜೆಯನ್ನು ಸಹ ನೀವು ಮಾಡಬೇಕು. ಇದು ಮುಖ್ಯವಾದ ನಿಯಮವಾಗಿರುತ್ತೆ. ಮತ್ತು ಪೂಜೆಯನ್ನು ಮಾಡುವಾಗ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ನಿಮ್ಮ ಪೂಜಾ ಮಂದಿರದಲ್ಲಿ ಕೃಷ್ಣ, ರಂಗನಾಥ, ವಿಷ್ಣುವಿನ ಫೋಟೋವನ್ನು ಮತ್ತು ಗೋದಾದೇವಿಯ ಫೋಟೋವನ್ನು ಇಟ್ಟು ಪೂಜೆ ಮಾಡಿ. ಏನು ಮಾಡಬಾರ್ದು ಅನ್ನೋದಾದರೆ, ಭೋಗ ವಸ್ತುಗಳ ಕಡೆಗೆ ನಮ್ಮ ಗಮನವನ್ನು ಹರಿಸಬಾರ್ದು. ಅಂದರೆ ಮದುವೆ ಮಾಡಲ್ಲ. ಆ್ಯಕ್ಚುಲಿ ಧನುರ್ಮಾಸದಲ್ಲಿ ಒಂದು ತಿಂಗಳ ಕಾಲ ಯಾವ ಶುಭ ಕಾರ್ಯನೂ ಮಾಡಲ್ಲ. ಆದರೆ ಹುಟ್ಟಿದ ದಿನ ಪಾರ್ಟಿ ಮಾಡೋದು, ಇಲ್ಲ ಏನೋ ನಾವು ತಗೊಳ್ಬೇಕು, ಶಾಪಿಂಗ್ ಮಾಡಬೇಕು, ಹೊರಗಡೆ ಊರಿಗೆ ಹೋಗಬೇಕು, ಅಂದರೆ ಊರಂದರೆ ಎಲ್ಲೋ ಟ್ರಿಪ್ಗೆ ಹೋಗಬೇಕು, ಈ ರೀತಿಯಾಗಿ ಭೋಗ ವಸ್ತುಗಳ ಕಡೆ ನಮ್ಮ ಗಮನ ಹೋಗಬಾರ್ದು. ಯಾಕೆ ಅಂದರೆ, ಈ ಒಂದು ತಿಂಗಳು ನಾವು ಮಾಡುವ ಪೂಜೆ ವ್ರತಗಳು ತಪಸ್ಸಿಗೆ ಸಮವಾಗಿರುತ್ತೆ. ಮತ್ತು ಪ್ರತಿದಿನ ಭಗವಂತನ ಚರಿತ್ರೆಗಳನ್ನು ಓದಬೇಕು. ಬೆಳಗ್ಗೆ ಪೂಜೆ ಆದಮೇಲೆ ಆವತ್ತಿನ ದಿನ ಅಂದರೆ ಪ್ರತಿದಿನ ಒಂದು ತಿಂಗಳ ಕಾಲ ಭಗವಂತನ ಚರಿತ್ರೆಗಳ ಪುಸ್ತಕಗಳಿರುತ್ತೆ. ಪ್ರತಿದಿನ ನೀವು ಅದನ್ನು ಓದ್ತಾ ಹೋಗಿ. ಆದ್ದರಿಂದ ನಾವು ಭಗವಂತನ ಧ್ಯಾನದಲ್ಲೇ ಲೀನವಾಗಿರ್ತೀವಿ. ನಿಮಗೆ ಸಾಧ್ಯವಾದರೆ ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಈ ತಿಂಗಳುಗಳ ಕಾಲ ಮಾಡಿ. ಮತ್ತು ಒಂದು ತಿಂಗಳುಗಳ ಕಾಲ ಸಾತ್ವಿಕ ಆಹಾರವನ್ನು ಮಾತ್ರ ಸೇವನೆಯನ್ನು ಮಾಡಬೇಕಾಗುತ್ತೆ. ಮತ್ತು ಭೂಶಯನ ಅಂದರೆ ನೆಲದ ಮೇಲೆ ಮಲಗಬೇಕಾಗುತ್ತೆ. ಅಂದರೆ ಶುಭ್ರವಾದ ಚಾಪೆ ಅಥವಾ ಬೆಡ್ಶೀಟನ್ನು ಹಾಕ್ಕೊಂಡು ನೀವು ನೆಲದ ಮೇಲೆ ಮಲಗಿ. ನಿಮಗೆ ಆರೋಗ್ಯ ತೊಂದರೆ ಏನಾದರೂ ಇದ್ದರೆ ನೀವು ಹೇಗೆ ಮಲಗ್ತೀರೋ ಹಾಗೆ ಮಲಗಿ, ತೊಂದರೆ ಇಲ್ಲ. ಹಾಗಾದರೆ ಧನುರ್ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ, ಡಿಸೆಂಬರ್ 16ನೇ ತಾರೀಕು ಮಂಗಳವಾರ ಪ್ರಾರಂಭ ಆಗಿ ಜನವರಿ 14ನೇ ತಾರೀಕು ಮುಗಿಯುತ್ತೆ. ಸೂರ್ಯ ಧನುರಾಶಿಯಲ್ಲಿ ಇರ್ತಾರೆ. ಆದ್ದರಿಂದ ಧನುರ್ಮಾಸ ಅಂತ ಕರೆಯಲಾಗುತ್ತೆ. ಜನವರಿಯಲ್ಲಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಆ ದಿನವನ್ನು ನಾವು ಮಕರ ಸಂಕ್ರಾಂತಿ ಅಂತ ಆಚರಿಸ್ತೀವಿ. ಮತ್ತು ನಿಮಗೆ ತಿಂಗಳು ಪೂರ್ತಿ ಆಚರಿಸೋಕ್ಕೆ ಆಗಲ್ಲ ಅನ್ನೋದಾದರೆ, ಅಂದರೆ ಆರೋಗ್ಯ ಸಮಸ್ಯೆ ಇದೆ, ಇನ್ನು ಬೇರೆ ರೀತಿಯ ಏನಾದರೂ ಒಂದು ಸಮಸ್ಯೆಗಳು ಇರೋದಾದರೆ, ಈ ತಿಂಗಳಲ್ಲಿ ಬರುವ ವಿಶೇಷ ದಿನಗಳು ಅಂದರೆ ವೈಕುಂಠ ಏಕಾದಶಿ, ಚತುರ್ಥಿ, ಪಂಚಮಿ, ಏಕಾದಶಿ, ಅಷ್ಟಮಿ, ಈ ಎಲ್ಲ ದಿನಗಳು ವಿಶೇಷನೇ. ಅಂದರೆ ತಿಂಗಳು ಪೂರ್ತಿನೂ ವಿಶೇಷನೇ. ಆದರೆ ನಿಮಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಈ ವಿಶೇಷವಾದ ದಿನಗಳಲ್ಲಿ ಮಾಡಿ. ಹೀಗೆ ಧನುರ್ಮಾಸದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಜೈ ವಾರಾಹಿ. ಶ್ರೀಮಾತ್ರೇ ನಮಃ.